ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, Ola Electric quarterly results. Revenue July to September 2023 873 crores, July to September 2024 1214 crores, 40% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ಟು 524 crores ಲಾಸ್ಟ್ ಟೈಮು, ಈ ಸತಿ 495 crores ಲಾಸ್ ಆಗಿದೆ. ಡೀಸೆಂಟ್ ರಿಸಲ್ಟ್ಸು ಕಂಪ್ನಿಗೆ, ಯಾಕಂದರೆ ಸೇಲ್ಸು ಚೆನ್ನಾಗಿ ಇಂಪ್ರೂವ್ ಆಗಿದೆ, ಆದರೆ ಲಾಸು ಕಂಟಿನ್ಯೂ ಆಗ್ತಾ ಇದೆ. ಶೇರ್ಸು ಮಂಡೇ ಈ ರಿಸಲ್ಟ್ಸಿಗೆ ಯಾವ ಥರ ರಿಯಾಕ್ಟ್ ಆಗ್ತದೆ ಅಂತ ನೋಡಬೇಕಾಗುತ್ತೆ. ನ್ಯೂಸ್ ನಂಬರ್ 2, Divis Labs quarterly results. Revenue July to September 2023 1909 crores, July to September 2024 2338 crores, 22% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ಟು 348 crores-ಇಂದ 510 crores ಆಗಿದೆ, 47% ಜಾಸ್ತಿ ಆಗಿದೆ. ಒಳ್ಳೆ ರಿಸಲ್ಟ್ಸು ಕಂಪ್ನಿಗೆ, ಶೇರ್ಸು ಮಂಡೇ ಈ ರಿಸಲ್ಟ್ಸಿಗೆ ರಿಯಾಕ್ಟ್ ಆಗುತ್ತೆ. ನ್ಯೂಸ್ ನಂಬರ್ 3, ಅದಾನಿ ಪವರ್ ರೆಡ್ಯೂಸಸ್ ಪವರ್ ಟು ಬಾಂಗ್ಲಾದೇಶ್. ಅದಾನಿ ಪವರ್ ಕಂಪ್ನಿ ಎಲೆಕ್ಟ್ರಿಸಿಟಿ ಸಪ್ಲೈನ ಕಮ್ಮಿ ಮಾಡಿದ್ದಾರೆ ಬಾಂಗ್ಲಾದೇಶಿಗೆ, ಯಾಕಂದರೆ ಅವರು 6700 crores ಡ್ಯೂ ಇಟ್ಕೊಂಡಿದ್ದಾರೆ. ಅದಾನಿ ಪವರು ಆ್ಯಕ್ಚುಲಿ ಇಂಡಿಯಾದಿಂದ ಢಾಕಾಗೆ ಅವ್ರ ಪವರ್ ಎಕ್ಸ್ಪೋರ್ಟ್ ಮಾಡ್ತಾರೆ ಫ್ರಮ್ ಜಾರ್ಖಂಡ್ ಪ್ಲಾಂಟು, ಹಾಗೂ ಮುಂಚೆ ಅವರು 1400-1500 ಮೆಗಾವಾಟ್ ಸಪ್ಲೈ ಮಾಡ್ತಾಯಿದ್ರು. ಈಗ ಬರೀ 700 to 750 ಮೆಗಾವಾಟ್ ಸಪ್ಲೈ ಮಾಡ್ತಾ ಇದ್ದಾರೆ. ಹಾಗೂ 7ನೇ ತಾರೀಕು ನವಂಬರ್ನಿಂದ ಸಪ್ಲೈ ಇನ್ನೂ ಕಮ್ಮಿ ಮಾಡಿದ್ದಾರೆ ಟು 520 ಮೆಗಾವಾಟು. ನ್ಯೂಸ್ ನಂಬರ್ 4, ಏಷ್ಯನ್ ಪೇಂಟ್ಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್. ರೆವಿನ್ಯೂ ಜುಲೈ ಟು ಸೆಪ್ಟೆಂಬರ್ 2023 8479 crores, ಜುಲೈ ಟು ಸೆಪ್ಟೆಂಬರ್ 2024 8003 crores, 6% ಕಮ್ಮಿ ಆಗಿದೆ. ನೆಟ್ ಪ್ರಾಫಿಟ್ 1232 crores, ಹಾಗೂ ಈ ಸತಿ 695 crores ಆಗಿದೆ, 44% ಕಮ್ಮಿ ಆಗಿದೆ. ವೀಕ್ ರಿಸಲ್ಟ್ಸು ಕಂಪ್ನಿಗೆ, ಅವರು ಡಿಮಾಂಡ್ ಕಮ್ಮಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಪೇಂಟ್ಸಿಗೆ ಸದ್ಯಕ್ಕೆ, ಹಾಗೂ ಶೇರ್ಸು ಮಂಡೇ ಈ ರಿಸಲ್ಟ್ಸಿಗೆ ರಿಯಾಕ್ಟ್ ಆಗುತ್ತೆ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸ್ ಮೋಸ್ಟ್ ಪ್ರಾಬ್ಲಿ ಓಪನಿಂಗ್ ಟೈಮಲ್ಲಿ ಮಂಡೇಯಲ್ಲೂ ಸ್ವಲ್ಪ ವೀಕ್ ಆಗಿರ್ಬೋದು, ಯಾಕಂದರೆ ಸದ್ಯಕ್ಕಿರೋ ಇಂಡಿಕೇಶನ್ಸ್ ಆ ಥರ ತೋರಿಸ್ತಾ ಇದೆ. ಒಂದು ನ್ಯೂ ರಿಪೋರ್ಟ್ ಬಂದಿದೆ, ಅದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಮೇಜರ್ ಫುಡ್ ಹಾಗೂ ಡ್ರಿಂಕ್ ಕಂಪ್ನೀಸ್ ಅವರು ಇಂಡಿಯಾದಲ್ಲಿ ಹಾಗೂ ಲೋ ಇನ್ಕಮ್ ಕಂಟ್ರೀಸಲ್ಲಿ ಅವರ ಪ್ರಾಡಕ್ಟ್ಸ್ ಕ್ವಾಲಿಟಿ ಸ್ವಲ್ಪ ಕಮ್ಮಿ ಇರುತ್ತೆ ಕಂಪೇರ್ ಟು ಡೆವಲಪ್ಡ್ ಕಂಟ್ರೀಸ್. ಫಾರ್ ಎಕ್ಸಾಂಪಲ್ಲು, ಒಂದು ರೇಟಿಂಗ್ ಸಿಸ್ಟಮ್ ಡೆವಲಪ್ ಆಗಿದೆ, ಅದರಲ್ಲಿ ಲೋ ಇನ್ಕಮ್ ಕಂಟ್ರೀಸಲ್ಲಿ 2.3 ಅವರ ರೇಟಿಂಗ್ ಇದೆ ಔಟ್ ಆಫ್ 5 ಆ ಕ್ವಾಲಿಟಿಗೆ, ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ಸಿಗೆ, ಹಾಗೂ 3.5ಕ್ಕಿಂತ ಜಾಸ್ತಿ ಇದ್ರೇ ಅದು ಹೆಲ್ದಿ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ನಮ್ಮ ಇಂಡಿಯಾದಲ್ಲಿ ಈ ಫಾರಿನ್ ಕಂಪ್ನೀಸ್ ಏನು ಪ್ರಾಡಕ್ಟ್ಸನ್ನು ಸಪ್ಲೈ ಮಾಡ್ತಾ ಇದ್ದಾರೆ ಅದು ಬಿಲೋ ಹೆಲ್ದಿ ಲೆವೆಲ್ ಅಂತ ಈ ರಿಪೋರ್ಟ್ ಹೇಳುತ್ತೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸಿಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.